ಹಾಯ್ ಅಲ್ಲಿ ನಾನು ಪೂಜೆ ಮಾಡ್ಕೊಳ್ಳೋ ಹಿಂದಿನ ದಿನನೇ ಹೂಗಳನ್ನ ತೊಗೊಂಬಂದು ಈ ಥರ ಹಾರ ಪೋಣಿಸಿ ಇಟ್ಕೊಳ್ತೀನಿ. ಫ್ರೆಶ್ ಆಗಿರೋ ಹೂಗಳನ್ನ ನೋಡಿ ತೊಗೊಂಬಂದು ಹಾರ ಪೋಣಿಸ್ಕೊಳ್ಳೋದ್ರಿಂದ 2-3 ದಿನ ಆದ್ರೂ ಹಾರ ಒಣಗೋಗಲ್ಲ, ತುಂಬಾ ಫ್ರೆಶ್ ಆಗಿರುತ್ತೆ. ಇನ್ನು ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಪೂಜೆನ ಮುಗಿಸ್ಬಿಟ್ಟು ಸಿಂಪಲಾಗಿ ಏನಾದರೂ ತಿಂಡಿ ಮಾಡೋಣ ಅಂತೇಳಿ ಇವತ್ತು ಚಿತ್ರಾನ್ನ ಮಂಡಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮೂರ ಸೈಡ್ ಇದು ತುಂಬಾ ಫೇಮಸ್ಸು. ನನಗೆ ಚಿಕ್ಕವಳಿದ್ದಾಗ ಇದು ಫೇವ್ರೇಟ್ ಫುಡ್ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಅದನ್ನೇ ಮಾಡಿದ್ದೆ. ಮಕ್ಕಳು ಕೂಡ ಬಜ್ಜಿ ಬೋಂಡ ಕೇಳ್ತಾನೆ ಇದ್ರು ತುಂಬ ದಿವಸದಿಂದ. ಹೊರಗಡೆನೂ ಕೊಡ್ಸಲ್ಲ, ಮನೇಲೂ ಮಾಡಲ್ವಲ್ಲಮ್ಮ, ಮನೇಲಾದರೂ ಮಾಡಿಕೊಡು ಅಂತ ಕೇಳ್ತಾ ಇದ್ರು. ಹಾಗಾಗಿ ಬೋಂಡ ಮಾಡಿಕೊಟ್ಟಿದ್ದೆ. ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಗ್ರೋಸರೀಸ್ ತರೋಣ ಅಂತೇಳಿ ಡಿ-ಮಾರ್ಟ್ಗೆ ಹೋದ್ವಿ. ನಾನು ಅಚ್ಚು ತುಂಬಾ ಲೇಟ್ ಆಗೋಯ್ತು, ಬರೋಷ್ಟೊತ್ತಿಗೆ 2:30 ಆಗ್ತಾಯಿತ್ತು. ಹಾಗಾಗಿ ಅವ್ರಿಗೆ ಸ್ವಲ್ಪ ಚಿತ್ರಾನ್ನ ಇತ್ತು, ಆಲ್ರೆಡಿ ತಿನ್ಕೊಂಡ್ಬಿಟ್ಟಿದ್ರು ಮಕ್ಕಳು. ಇನ್ನು ಸ್ವಲ್ಪ ಸ್ಯಾಂಡ್ವಿಚ್ ಮಾಡ್ಕೊಂಡ್ಬೇಡ ಅಂಥೇಳಿ ಸ್ಯಾಂಡ್ವಿಚ್ನ ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ ಆಯಿತಾ. ನಾನು ಇದಕ್ಕೆ ಪರ್ಪಲ್ ಕಲರು ಕ್ಯಾಬೇಜ್ನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಕ್ಯಾರೆಟು, ಈರುಳ್ಳಿ, ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪನ್ನೀರ್ನು ಕೂಡ ಮನೇಲಿತ್ತು ಅಂಥೇಳಿ ಅದನ್ನು ಕೂಡ ಹಾಕ್ಕೊಂಡು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಇದು ಬೇಸಿಲ್ ಸೊಪ್ಪು ಅಂಥೇಳಿ ಇದರಲ್ಲಿ ನಾನು ಚಟ್ನಿನ ಮಾಡ್ಕೊಂಡಿದ್ದೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ಗೆ. ಇನ್ನು ಪನ್ನೀರ್ನ 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಉಪ್ಪು ಪೆಪ್ಪರ್ನ ಸೇರಿಸ್ತಾ ಇದ್ದೀನಿ. ಇನ್ನು ಬ್ರೆಡ್ಗೆ ನಾನು ಇವಾಗ ಚಟ್ನಿನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸ್ಪ್ರೆಡ್ ಮಾಡಿ ವೆಜಿಟೇಬಲ್ ಮಿಕ್ಚರ್ನು ಕೂಡ ಹಾಕ್ಕೊಂಡು ಪನ್ನೀರ್ನು ಸೇರಿಸ್ಬಿಟ್ಟು ಮೇಲೆ ಸ್ವಲ್ಪ ಚೀಸ್ನ ತುರಿದಾಕೊಂಡು ಇನ್ನೊಂದು ಬ್ರೆಡ್ ಕವರ್ ಮಾಡಿ 2 ಸೈಡು ಈ ಥರ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಸ್ಯಾಂಡ್ವಿಚ್ ರೆಡಿ ಆಗೋಗ್ಬಿಡುತ್ತೆ. ನಾನು ಇದಕ್ಕೆ ಬ್ರೌನ್ ಬ್ರೆಡ್ನ ಯೂಸ್ ಮಾಡಿದ್ದೀನಿ. ನೀವು ಯಾವುದೇ ಬ್ರೆಡ್ ತೊಗೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಆವಾಗ ತುಂಬಾ ಮಾಡ್ತಾಯಿದ್ದೆ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಈ ಥರ. ಆದರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆ ಡಿಶ್ ಅಂತ.